ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ. ನನ್ನ ಮುಂಜಾನೆ ಎದ್ದುಕೊಳ್ಳಿ ಲಾಗ್ ಶುರು ಮಾಡಕ್ಕೆ ಓಯ್ ಬರೋ ತಿನ್ನಕತ್ತೀಯ ತಿನ್ನು ಇವತ್ತು ಇಲ್ಲಿ ಹೊರಗಡೆ ಅಂತೂ ಬಂದೇನೇ ಇಲ್ಲ. ಸೂರ್ಯ ನೋಡ್ರಿ ಮುಂಜಾನೆ ಎದ್ಕೊಳ್ಳೇನೆ ಹಿಂಗೆ ಕಣ್ಣಿಗೆ ಹೋಗ್ತಿರ್ತಾನೆ. 9:30 ಮ್ಯಾಗಿಲ್ಲೇ ನೆರಳು ಬರ್ತೈತಿ, ಯಾಕಂದ್ರೆ ಮುಂಜಾನಾಗ ಸೂರ್ಯ ಈ ಕಡೆಯಿಂದನೂ ಉದಯಿಸ್ತಾನಲ್ಲ, ಹಾಗಾಗಿ ಹಿಂಗಾಕೈತಿ ನೋಡ್ರಿ. ಬಿಸಿಲು ಬೀಳ್ತೈತಿ. ಏನಂದ್ರೆ ಏನೂ ಮಾಡಿಲ್ಲ, ಇಲ್ಲಿ ಬಂದ ಎಲ್ಲ ಅಲ್ಲಿಂದಲ್ಲೇ ಐತಿ. ಈಗ ಏನು ಮಾಡ್ಬೇಕಂತಂದ್ರೆ ನಾವು ಕಸ ತೆಗಿಯಕ್ಕೆ ಹೊಂಟೇವಿ. ಹಾಗಾಗಿ ನಮ್ಮ ಮನೆಯವ್ರು ಹೋಗ್ಯಾರ. ಈಗ ಕುರ್ಪಿ ತೊಗೊಂಬರಕ್ಕಂತೇಳಿ ನಾನು ಬಂದೆ ನಿಚ್ ಕಡೆ ಮನೆಯಾಗ. ಬರೀ ಇವತ್ತಿನ ಲಾಗ, ಇವತ್ತಿನ ರೊಟೀನ್ ಹೆಂಗಿರ್ತೈತೆ ಅಂಥೇಳಿ ನೋಡೋಣಂತ. ಇವತ್ತಿನ ನೋಡಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ಕುರ್ಪಿಯಲ್ಲಿಟ್ಟಾರ ಇವ್ರ, ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈ ಗಿಡದ ಪಪ್ಪಾಳಿಕಾಯಿ ಎಷ್ಟು ಚೆನ್ನಾಗ್ಯ ನೋಡ್ರಿ. ಇವು ಪಪ್ಪಾಳಿ ಹಣ್ಣು ತಿನ್ನೋಕೆ ಭಾಳ ರುಚಿ ಇರ್ತಾವೆ. ನಾನು ತಲೆಗೆ ಕಟ್ಕೊಳ್ಳಿಲ್ಲ, ಹಂಗೇನು ಹಾಕ್ಕೊಳ್ಳಿಲ್ಲ. ಇದು ತೋಳುದ್ದೈತಿ, ಇರಲಿ. ಈ ಕಸಕ್ಕೆ ಹೋಗ್ಯಾರ, ಇನ್ನು ಪೈಪ್ ತೆಗೆದು ಇಡಾಕತ್ತಾರ. ನೋಡೋಣಂತ ಬರ್ರಿ ಏನು ಮಾಡ್ತಾರ ಅಂತೇಳಿ. ಗೆಣಸಿನ ಬಳಿ ನೋಡ್ರಿ ಹೆಂಗೆ ಹಬ್ಬೈತಿ. ಸಲ ಅಂತ ನಮ್ಮ ಗೌರಿ ತಿನ್ನಂಗೆ ಇಲ್ಲಪ್ಪ. ಅವಳಾದ್ರೂ ತಿಂದ್ರೆ ಅವಳಿಗಾದ್ರೂ ಹಾಕಕ್ಕೆ ಬರ್ತೈತೆ ಅಂತೇಳಿ ಹಚ್ಚಿದ್ವಿ, ಅಕ್ಕಿ ತಿನ್ನಂಗಿಲ್ಲ. ನಾನು ಹೋದ್ಸಲ ಏನು ಹೋಳಿಗೆ ಬಾಳಿಗೆ ಏನೂ ಮಾಡ್ಲೇನೇ ಇಲ್ಲ. ಏಲಕ್ಕಿ ಬಾಳೆ ನೋಡ್ರಿ, ಏಲಕ್ಕಿ ಬಾಳೆ. ಮುಂಜಾನೆ ಎದ್ದುಕೊಳ್ಳೇನೆ ನಮ್ದು ಟೈಮಿಗೆ 7 ಗಂಟೆ ಆಗೈತಿ. ಎದ್ದೇನಿ, ಕಸ ಗುಡಿಸೇನಿ, ಚಹಾ ಕಸ್ಕೊಂಡು ಚಹಾ ಕೊಡೋದಿಷ್ಟ ಬಂದೇನಿ. ಯಾಕಂದ್ರೆ ಇಲ್ಲಿ ಹೊಟ್ಟೆ ಮುಚ್ಚಾಕತ್ಬಿಟ್ಟೈತಿ ಬೆಳಗ್ಗೆನ. ಹಂಗಾಗಿ ಕಸ ನಾವು ಬಿಟ್ಕೊಂತ ಹೋದ್ವಿ ಅಂದ್ರೆ ಏನಕ್ಕೈತೆ ಅಂದ್ರೆ ಅದು ಬೀಜಕ್ಕೈತಿ. ಹೊಟ್ಟೆನೂ ಅಂತೇಳಿ ಹಂಗೆ ಮನ್ಯಾಗ ಕುಂತ್ರೆ ಕೆಲಸ ಸಾಗಂಗಿಲ್ಲ ರೀ. ಹಂಗಾಗಿ ಇರಲಿ, ಅದು ಹೊಟ್ಟೆ ಒಳಗೆ ನೋವು ಅಂತೇಳಿ ಕಸ ತೆಗಿಯಾಕೊಂಟೇನಿ. ಕಸ ತೆಗೆದು ಬಂದು ಆಮ್ಯಾಗ ಏನಾರು ಮಾಡ್ಕೊಂಡು ತಿಂದ್ರೆ ಆತಂತೇಳಿ. ಕಸ ಏನು ಭಾಳ ಇಲ್ಲ, ಆದ್ರೆ ಬೀಜ ಆತಂದ್ರೆ ಭಾಳ ಆಕೈತಲ್ಲ, ಹಂಗಾಗಿ ಕಸ ತೆಗೀದು. ನಮ್ಮ ಮುಂಜೆಲ್ಲಿ ಬಂದೈತೆ ನೋಡ್ರಿ, ಕಾಣಿಸ್ತೈತಿ ನೋಡೋದು. ಅದೊಂದು ದೊಡ್ಡ ಹುಂಜಿತ್ತಲ್ಲ, ಅದನ್ನು ನಾಯಿನ ಏನೋ ತಿಂದು ಅಂತ ಅದಿಷ್ಟು ಕೋಳಿ ಕರ್ಕೊಂಡು ಅವ್ನು ಕಾಯ್ಕೊಂತ ಮೇಯ್ತಿತ್ತು. ಚೆನ್ನಾಗಿತ್ತು. ಇದಕ್ಕೇನು ಗೊತ್ತಾನೇ ಇಲ್ಲ ಅದು. ಇವತ್ತಿಲ್ಲ ಎಲ್ಲ ಕಡೆದ ತೆಗೆದು ಹೇಳಪ್ಪ ಬಡ ಬಡ. ಮ್ಯಾಗಿನ ಕಟ್ಟಾಗಿದ್ದಾನ ಇಲ್ಲಿ, ಇದ ಕಟ್ಟಾಗಿದೆ ತೆಗೆದು ಬಿಡೋಣ. ಮ್ಯಾಗಿನ ಕಟ್ಟಾಗ್ಯಾನ ಹಂಗಲ್ಲ. ಈ ಕಸ ಐತಲ್ಲ, ಸುಮ್ಮನೆ ಇದನ್ನ ತಕೊಂಡ್ಬಿಡ್ತೇವಿ. ಇದನ್ನ ತಕೊಂಡ್ಬಿಡ ಎಲ್ಲ ಒಂದ ನೋಡಿ. ಇದ್ರಾಗ ಏನು ಇಲ್ಲೇ ಆಟ ಐತೆ, ಆ ಕಡೆಯಿಂದ ಕಸ ಭಾಳ ಐತಿ. ತೆಗಿಲ್ಲ ದುಡ್ಡಾಗ ನೋಡ್ರಿ, ನಮ್ಮ ಮಮ್ಮಿ ನಮ್ಮ ದೊಡ್ಡಪ್ಪ ಕಸ ತೆಗಿಯಾಕ್ತಾರ್ರಿ. ಈಗ ಕಬ್ರಿ ತೆಗ್ದಾರ ನೋಡ್ರಿ, ಅಲ್ಲಿ ಕಸ ಐತಿ ನೋಡ್ರಿ. ಕಸ ತೆಗಿಯಾಕತ್ತಾರ್ರಿ. ಏನೇನು ಮಾಡಿದ್ರಪ್ಪ? ಏನಿಲ್ಲ ಮಮ್ಮಿ, ಬನ್ನಿ ಅದು ಕಣ್ಕೆ ತಂದಿ ಬನ್ನಿ ಹುಟ್ಟಿವೆ. ಇನ್ನೂ ಕನಿಕೆ ಆಗಿಲ್ಲ? ಆಗೈತಿ ಮಮ್ಮಿ. ಅದು ಗೂಡು ಬಡ್ದೀನಿ ಇವತ್ತು. ಇಲ್ಲ ಮಮ್ಮಿ, ಅಷ್ಟೊಂದು ಅವ್ನು ಬಡ್ಗುರ್ಕಿ ಡ್ರಿಪಿನ್ ನೋಡ್ರಿ. ಯಾರಿಗೂ ಅರ್ಥ ಎಲ್ಲೇ ಹೋಗ್ಯಾರ, ಎಣ್ಣೆ ಹಾಕ್ಕೊಂಡ್ಬರ್ತಾರ ಗಾಡಿಗೆ. ಅಮ್ಮ ಅವ ಹೋಗ್ಯಾರ. ಮತ್ತೆ ಹವಾ ಅದ್ಮೇ ಹವಾ ಹಾಕೊಂಡು ಅದು ಹವಾ ಹೋಗಿರ್ತೈತೆ.
ಏನು ಮಾಡ್ತೀರದನ್ನ ತಗೊಂಡ ಏನಿಲ್ಲ ಮಮ್ಮಿ ಹಂಗೆ ಇದು ಏನಾರು ಮಾಡೋದು ಮಮ್ಮಿ ಅವ ಹಾಕಿಟ್ಟು ಬಿಡೋದಲ್ಲ ಹ್ಞೂ ನೀವು ಗಾಡಿಗೆ ಹಾಕಿರ್ತೀರ ಇದನ್ನ ಮಾಡೋದು ಮಮ್ಮಿ ನಂಗೆ ಗಾಲಿ ಸ್ವಲ್ಪ ಅದನ್ನೇ ಕಡಿತೀಯ ನೀರು ಹಾಯುವಲ್ಲಿ ಕಿತ್ತು ಹಚ್ಬೇಕು ಅದನ್ನು ನೋಡ್ರಿ ನಮ್ಮ ದೊಡ್ಡಪ್ಪ ಒಂದು 2,000 ರೂಪಾಯಿ ಕಬ್ಬು ಲುಕ್ಸಾನ್ ಮಾಡಿದ್ರಿ ಬುದ್ಧಿನೇ ಇರ್ಲಿಲ್ಲಪ್ಪ ಅವಂಗ ಅಲ್ಲಿ ಹಚ್ಚಕ್ಕೆ ಹೋದ್ ನೋಡ್ರಿ ಹೂ ಭಾಳ ತೆಗಿಬೇಕು ನೋಡಿ ನೀರು ಹಾಕ್ಬೇಕು ಮಾತಾಡಕ್ಕೆ ಗೌರಿ ನಮ್ಮ ಗೌರಿ ಯಾಕೋ ಒದ್ರಾಗತ್ತೈತ್ರಿ ಅದಕ್ಕೆ ಅದು ಹೊಟ್ಟೆ ಹಸತತ್ರಿ ಅದಕ್ಕೆ ಮೇವು ಹಾಕಿ ಬಂದತ್ತು ಮಗನ ಈಗ ಅದಕ್ಕೆ ಹೊಟ್ಟೆ ಹಸದತ್ ಮತ್ತೆ ನಾಷ್ಟ ಇನ್ನೂ ಇಲ್ಲ ಮಮ್ಮಿ ಏನೂ ಇಲ್ಲ ಲೇಟ್ ಆತಲ್ಲ 11ಕ್ಕೆ ಮಾಡ್ತೀನಿ ಮಮ್ಮಿ ನಾ ಎಲ್ಲ ಊಟ 11ಕ್ಕೆ ಹ್ಞೂ ಮುಂಜಾನೆ ಮಾಡಂಗಿಲ್ಲ ಮಮ್ಮಿ ನಾ ಹ್ಞೂ ಇಲ್ಲ ಮಮ್ಮಿ 11ಕ್ಕೆ ಮಾಡ್ತೀನಿ ನಾವು ಕುಡ್ದಿಲ್ಲ ಹ್ಞೂ ಚಾ ಈಗ ಇತ್ತ ಕುಡಿದು ಇತ್ತ ಬಂದು ಮಾಡ ಇಲ್ಲ ಅಲ್ಲಿ ಮೇವ್ ಐತ್ಲ ಅದನ್ನ ನೀರು ಕುಡಿಯಾಕಂತೇಳಿ ಬಂದಿ ನೋಡ್ರಿ ಕಾಲಾಗ ಸಿಬಿರು ಸೇರಿದ್ದು ಕಾಲಾಗ ಡಬ್ಬನ ಸೇರ್ಕೊಂಡ್ ನೋಡ್ರಿ ಡಬ್ಬ ನೋಡ್ರಿ ನೋಡಿ ಏಟ್ ಐತಿ ಕಾಣಿಸ್ತೈತೆ ಇಷ್ಟು ಸಿಬಿರು ಎಷ್ಟು ತ್ರಾಸ ಮಾಡ್ತಂದಿ ನಾವು ಟೈಮ್ ಎಷ್ಟಾತ ಟೈಮ್ 9:38 2.5 ತಾಸು ಕಸ ತೆಗಿದ್ವಿ ನೋಡ್ರಿ ನಾವು ಗಚ್ ಇನ್ನೊಂದು ಅರ್ಧ ತಾಸು ಅಂದ್ರ ಈಗ ಕೈಟಿ ಆಗಿಬಿಡ್ತೈತೆ ಅದನ್ನ ಏನು ನಾಷ್ಟ ಇಲ್ಲ ಏನಿಲ್ಲ ನೀರು ನಾಳೆ ಏನೈತಿ ದಬಾಸಿ ಕಸ ತೆಗಿಬಾರ್ದ ನಂಗೆ ಚಪ್ಪಲ್ ಆಗಿತ್ತ ನಾನು ಇಲ್ಲಿಂದ ಚಪ್ಪಲ್ ಅದಾವ ನಾ ಅಂತೇನೆ ಸಿರ್ಸಂಗಾಗಿನೂ ತಂದಿರ್ಲಿ ಮತ್ತಂತ ರೊಕ್ಕ ತಾ ಕೊಟ್ಟಿರ್ಗತಿ ನಮ್ಮ ಪಾಪ ರೊಕ್ಕ ಇಲ್ಲ ಸಂತಿ ಮಾಡೋದ್ ಬಿಟ್ಟು ನಾವು ಕಾಲಾಗ ಹಾಕೊಳಕ್ ಚಪ್ಪಲ್ ನೀವು ಒಂದ್ ಜೋಡ್ ಚಪ್ಪಲ್ ತರಾಕ ಇಷ್ಟು ಲೆಕ್ಕಾಚಾರ ಹಾಕ್ತಾರ ನೋಡ್ರಿ ಚಪ್ಪಲ್ ಹರಿತಿದ ಅದ ಹೆಂಗ ಇರುತ್ತೆ ಹಿಂಗ ಹರ್ದತ್ ನೋಡ್ದ ಕಾಣಿಸ್ತತೆ ಹಾ ಹಿಂಗ ಹರ್ದತಿ ಬಣ್ಣೆ ಅಯ್ಯೋ ಕುಂತ್ರಿ ಹೇಳಕ್ ಆಗಂಗಿಲ್ಲ ಬಗ್ಗೆ ಕಸ ತಕೊಂತ ಹೋಗ್ಬೇಕಲ್ಲ ಇನ್ನೊಂದು ತಾಸು 2 ತಾಸು ಕಸ ತೆಗೆದು ಬಂದು ಆಮ್ಯಾಗ ಅಡ್ಗೆ ಮಾಡ್ಕೊಂಡು ಜಳಕಕ್ಕೆ ನೀರು ಇಟ್ಟದ ನಮ್ಮ ಮನೆಯವ್ರು ಆಮ್ಯಾಗ ಅಡ್ಗೆ ಮಾಡ್ಕೊಂಡು ಊಟ ಮಾಡ್ಬೇಕು ನೋಡ್ರಿ ಈ ಹೊಲ್ದಾಗ ಕೆಲಸ ಮಾಡೋಕದ ಫುಲ್ ಬೆವ್ರು ಬರ್ತೈತೆಲ್ಲ ಹಂಗಾಗಿ ತಲೆ ಎಲ್ಲ ಕೆರೆತ ಶುರು ಆಗ್ಬಿಟ್ಟಿರ್ತೈತಿ ಫೋನ್ ಇಲ್ಲ ಬಿಟ್ಟಕ್ಕೆ ಫೋನ್ ಚಾರ್ಜ್ ಇಲ್ಲ ಅದೇ ಅಪ್ಲೋಡಿಗೆ ಇಟ್ಟಿದ್ದೀನಿ ಅಪ್ಲೋಡಾಗಿ ಇರ್ತದೆ ಇನ್ನು ಮಾನಿಟೈಸೇಷನ್ ಆನ್ ಮಾಡಿಲ್ಲ ಆನ್ ಮಾಡ್ಬೇಕು ಬಂದಿಂದ ಆಮ್ಯಾಗ ಈ ಕೆಲಸ ಮಾಡ್ಬೇಕು ಮೊದಲು ಕೆಲಸ ಮುಖ್ಯ ಒಳ್ಳೇದಿತ್ತು ಹೊಲ ಕೆಲಸ ಮಾಡೋವ್ರಿ ನಾವು ಮುಖ ಎಲ್ಲ ಹಾಳಾಗಿ ಬಿಟ್ಟಿರ್ತೈತೆ ಅದಗಟ್ಟು ಬಿಟ್ಟಿರ್ತೈತಿ ಫ್ರೆಂಡ್ಸ್ ಬಂದು ಜಳಕ ಮಾಡಿ ಇನ್ನು ಅಡುಗೆ ಮಾಡ್ಕೋಬೇಕು ಸಾರು ಕಾಸ್ಲೆ ನಾ ಆಮ್ಲೆಟ್ ಮಾಡ್ಲೆ ಅಂದ್ರೆ ಸಾರು ಅಂತಂದ್ರೆ ಹಂಗೆ ತತ್ತಿ ಹೊಡೆದು ಹಾಕಿ ಮಾಡ್ಬೇಕಂತ ಮಾಡಿದ್ನಿ ಆಯ್ತು ನಾನು ಹೇಳಿದ್ನಲ್ಲ ಮುಂಜಾನೆ ಏನಂದ್ರೆ ಏನು ಅಡುಗೆ ಮಾಡಿಲ್ಲ ಅಂತೇಳಿ ಹಂಗಾಗಿ ರೊಟ್ಟಿ ಅಂದ್ರು ನಿನ್ನೆ ಮಾಡಿದ್ದು ಮೊನ್ನೆ ಮಾಡಿದ್ದು ಅವು ಕಡಿಮೆ ಮಾಡ್ಬೇಕಂತಾನೆ ಹಂಗೆ ಬಿಡ್ತಾವೆ ಮನೆ ಚಪಾತಿ ಮಾಡಿದ್ದು ನೋಡ್ರಿ ಹಂಗೆ ಮರಿಚಿಟ್ಟೆ ನಾನು ಮುಂಜಾನೆ ತಿಂದ್ರೆ ಅದಂತೇಳಿ ಮುಂಜಾನೆ ತಿನ್ನಲ್ಲ ಮತ್ತು ಬಿಸಿ ರೊಟ್ಟಿ ಮಾಡ್ಕೊಂಡೆ ಇವು ನಿನ್ನೆ ಮಾಡಿದ ರೊಟ್ಟಿ ಇವು ಮಣ್ಣು ಮಾಡಿದ ರೊಟ್ಟಿ ಅದಕ್ಕಿಂದ್ರೆ ಮಣ್ಣು ಮಾಡಿದ ರೊಟ್ಟಿನೂ ಹಂಗೆ ಅದಾವೆ ಅದಕ್ಕೆ ಏನು ಮಾಡಲಿ ನಾನು ಮಸ್ತ್ ಎಗ್ ಸಾರು ಕಾಸ್ಬೇಕಂತ ಅಂದ್ಕೊಂಡಿದ್ನಿ ಎಗ್ ಸಾಂಬಾರ ಈಗ ಸುಮ್ಮನೆ ಸಿಂಪಲ್ ಆಗಿ ಲೈಟಾಗಿ ತಿನ್ಬೇಕಂತಂದ್ರೆ ಟೈಮು 11:30 ಪೋನೆ 12 ಬಂತ ಅದೇ ಊಟ ಕ್ಯಾನ್ಸಲ್ ಆಕೈತಿ ಸಾರನ್ನ ಅನ್ಕೊಂಡಂಗೆ ಕಾಸ್ಬೇಕಂತಂದ್ರೆ ಟೈಮ್ ಭಾಳ ಬೇಕು ಆಮ್ಲೆಟ್ ಮಾಡಿದ್ರೆ ಕಣಕ್ ರೊಟ್ಟಿ ಒಳಗೆ ಚಲೋ ಆಕೈತೆ ಅದು ಏನು ತೊಂದರೆ ಆಗಂಗಿಲ್ಲ ನೋಡೋಣ ಯೋಚನೆ ಮಾಡಿಬಿಟ್ಟು ಏನಾದರೂ ಮಾಡೋದಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಾಂದ್ರೆ ಆಮ್ಲೆಟ್ ಆದರೆ ಏನು ಸ್ಪೆಷಲ್ ಇಲ್ಲಲ್ಲ ಆಮ್ಲೆಟ್ ಮಾಡ್ಕೊಂಡು ಊಟ ಮಾಡಿ ಮತ್ತು ನೈಟ್ ಊಟಕ್ಕಾದ್ರೂ ಮಾಡ್ಕೋತೀನಿ ಆವಾಗ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಾನು ಮತ್ತೆ ಆಮೇಲೆ ಸಿಗ್ತೇನೆ ಊಟ ಆತಿ ಮಾಡ್ಕೊಂಡು ಟೈಮ್ ಭಾಳ ಆಗೈತಲ್ಲ ಹಾಗಾಗಿ ನಮ್ಮ ಮನೆಯವರ ಪೂಜೆ ಮಾಡಾಕ್ತಾರೆ ಆಮ್ಲೆಟ್ ಮಾಡೋದ ಕ್ಯಾನ್ಸಲ್ ಆದ ಹಂಗಾಗಿ ಸಾರು ಕಾಸ್ಬೇಕಲ್ಲ ಅದ್ರೊಳಗೆ ಜೊತೆ ಅನ್ನಿದ್ರೆ ಚಲೋ ಆಕೈತೆ ಅಂತೇಳಿ ಕಟ್ಟಿಗೆ ತೊಗೊಂಡು ಗ್ಯಾಸ್ ಮ್ಯಾಗ ಮಾಡ್ತೀನಿ ಹೊರಗೆ ಕಟ್ಟಿಗೆ ಇಲ್ಲ ಹಂಗೆ ಕಟ್ಟಿಗೆ ತೊಗೊಂಡು ಮಾಡ್ಬೇಕಂತಂದ್ರೆ ತಡ ಆಗ್ತೈತಿ
ರೇಷನ್ ಅಕ್ಕಿನ ನಾವು ಡೈಲಿ ಯೂಸಿಗೆ ಬಳಸೋದು. ಒಂದು ಕೆಜಿ ಬೆಲ್ಲ 1 ಕೆಜಿ ಬೇಳೆ. ಗ್ಯಾಸಿನ ಮ್ಯಾಗ ಆದ್ರ ಬಡ ಬಡ ಆಗಿಬಿಡ್ತದೆ ಅಡಿಗೆ. 1 ಕೆಜಿ ಬೆಲ್ಲ 1 ಕೆಜಿ ಬೇಳೆ. ಭಾಳ ಅವಸರ ಇದ್ದಾಗ ಅಷ್ಟು ನಾನು ಗ್ಯಾಸಿನ ಮ್ಯಾಗ ಅನ್ನ ಮಾಡ್ತೀನಿ. ಇಲ್ಲ ನಾನು ಗ್ಯಾಸಿನ ಮ್ಯಾಗ ಅನ್ನ ಮಾಡಕ್ಕೆ ಹೋಗಂಗಿಲ್ಲ. ಏನಂತಂದ್ರೆ ಇದ್ರೊಳಗೆ ತುಪ್ಪದ ಹೊರಗೈತಿ. ತುಪ್ಪ ಹಾಕೋರಿ ಚಲೋ ಆಗ್ತೈತೆ ಅನ್ನ ಮಾಡ್ಬೇಕಾದ್ರೆ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತೇನೆ, ಯಾಕಂದ್ರೆ ಪ್ಲೇಟ್ ಮುಚ್ಚಿನ ಅಂದ್ರೆ ಉಪ್ಪು ಬರಂಗಿಲ್ಲ. ಇದು ಗ್ಯಾಸಿನ ಮ್ಯಾಗೆಲ್ಲ ಜಲ್ದಿನ ಉಪ್ಪು ಬರ್ತೈತಿ. ನಾನು ಇದ್ರ ಮ್ಯಾಗ ಇಟ್ಟು ಏನಾರು ಮಾಡ್ಕೊತ ಹೋಗಿರ್ತೇನಿಲ್ಲ, ಅದೆಲ್ಲ ಉಕ್ಕಿ ಮತ್ತು ಗ್ಯಾಸಿನ ಮ್ಯಾಗೆಲ್ಲ ಪೂರ್ತಿ ಮತ್ತೊಂದು ಸ್ವಲ್ಪ ಮಾಡಕ್ಕೆ ಹಚ್ಬಿಡ್ತೈತಿ. ನಾನು ಅದಕ್ಕೆ ತುಪ್ಪ ಹಾಕೋತಿದ್ನಿ. ತುಪ್ಪದ ಕೆಳಗೆ ಹೊರಗೈತಿ, ಬೆಣ್ಣೆ ಹಾಕ್ಬೇಕಿತ್ತ. ಇದು ಮಾಡ್ತೀನಿ ಈಗ. ಕೊಬ್ಬರಿನೂ ಹೆಚ್ಚಿಟ್ಕೊಂಡೇನಿ. ಕೊಬ್ಬರಿ ಬಡ ಬಡ ಮಿಕ್ಸಿ ಮಾಡ್ಕೋತೇನಿ. ತತ್ತಿ ಭಾಳ ಅದಾವ, ಹಂಗಾಗಿ ಇಲ್ಲಿ ತತ್ತಿನೂ ಭಾಳ ಮಾರಾಟ ಆಗಂಗಿಲ್ಲ, ಜವಾರಿ ತತ್ತಿ. ಅದಕ್ಕೋಸ್ಕರ ಬ್ಯಾಸಿಗೆ ದಿನಕ್ಕೆ ಏನಕ್ಕೈತೆ ಅಂತಂದ್ರೆ ಒಂದು 4 ದಿನಕ್ಕೆ 5ನೇ ದಿನಕ್ಕೆ ಅಂದ್ರೆ ಕೆಟ್ಟು ಬಿಡ್ತಾವ ತತ್ತಿ. ಇಲ್ಲಿ ನಮ್ಮ ಕಡೆ ಸಿಕ್ಕಾಪಟ್ಟಿ ಬಿಸಿಲಲ್ಲ, ಅದ್ರ ಸಲುವಾಗಿ ಇರ್ಬೋದೇನೋ. ಫ್ರೆಂಡ್ಸ್, ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡ್ಕೊಂಡು ಲಾಗ್ ಮಾಡೋದಂತಂದ್ರೆ ಅಷ್ಟು ಈಸಿ ಅಲ್ವೇ ಅಲ್ಲ. ಹೊಲ್ದಾಗಿನ ಕೆಲಸ ಯಾಕಂದ್ರೆ ಟೈಮಿಂಗ್ ಸರಿಯಾಗಿ ನಮ್ಗೆ ಊಟ ಆಗಂಗಿಲ್ಲ. ಊಟ ಅತಿ ಅದು ಇದು ಅಂತ ನೋಡಿದರೆ ಹೊಲದ ಕೆಲಸ ಆಗಂಗಿಲ್ಲ. ಹೊಲ್ದಾಗ ಕೆಲಸ ಇದ್ದಾಗ ನಾವು ಏನು ನೀರು ಕುಡಿಯೋದು, ಊಟ ಮಾಡೋದು, ಅದ್ರ ಕಡೆ ಗಮನ ಕೊಡಲಾರ್ದನ್ನ ಕೆಲಸ ಮಾಡ್ತಿರ್ತೇವೆ. ಅದ್ರೊಳಗೆ ನಾನು ಆಳೊಂದು ಹಚ್ಚಂಗಿಲ್ಲಲ್ಲ ಹೊಲದಾಗ. ನಾನು ಇಲ್ಲದೇ ಇರುವಾಗ ನಮ್ಮ ಮನೆಯವ್ರು ಆಳು ಹಚ್ತಾರೆ. ನಾನಿದ್ದಾಗ ಆಳು ಹಚ್ಚೋದಂತಂದ್ರೆ ನಂಗೆ ಇಷ್ಟನೂ ಆಗಂಗಿಲ್ಲ. ಯಾಕಂತಂದ್ರೆ ಇರೋದು ಸ್ವಲ್ಪ ಹೊಲ, ಹಾಗಾಗಿ ಆಳು ಹಚ್ಚಿ ನಾವು ಕೆಲಸ ಮಾಡಿದರೆ ಕೆಲಸ ಮಾಡಿಸಿದ್ರೆ ನಾವೇನು ಮಾಡೋದಪ್ಪ ಅಂತೇಳಿ ಆಳು ಹಚ್ಚಕ್ಕೆ ಹೋಗಂಗಿಲ್ಲ. ಮತ್ತು ತೊಟ್ಟಿ ಪಗಾರ ಒಂದು, ಹಾಗಾಗಿ ಬ್ಯಾಡ ಅಂತೇಳಿ ನಾವು ಕಸ ತಕ್ಕೋತೇವೆ. ನಾನು ಇಲ್ಲದೇ ಇರುವಾಗ ನಮ್ಮ ಮನೆಯವ್ರಂತರೂ ಅವರು ಮಾಡ್ತಾರಿಲ್ಲ ಅಂತಲ್ಲ, ಆದರೆ ಅವ್ರಿಗೆ ಆಳುಗಳು ಬೇಕು, ಕಂಪಲ್ಸರಿ ಕೆಲಸದವ್ರು ಇದ್ದಾಗ ಅವ್ರ ಮೈ ಬಗ್ತೈತಿ, ಇಲ್ಲಾಂದ್ರೆ ಬಗ್ಗೋದೇ ಇಲ್ಲ. ಈಗ ಅದನ್ನೆಲ್ಲ ಮಾಡ್ಕೊಂಬಂದು ಇಲ್ಲಿ ಅಡುಗೆ ತಯಾರಿ ಮಾಡಾಕತ್ತೀನಿ. ಪ್ಲೀಸ್ ಫ್ರೆಂಡ್ಸ್, ಇಷ್ಟೆಲ್ಲ ಎಫರ್ಟ್ ಹಾಕಿ ವಿಡಿಯೋ ಮಾಡ್ತಿರ್ತೇವೆ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ಅವರು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ವಿಲೇಜ್ ವ್ಲಾಗ್ ಅಂತಂದ್ರೆ ಅಷ್ಟೊಂದು ಯಾರಿಗೂ ಇಷ್ಟ ಆಗಂಗಿಲ್ಲ. ಯಾಕಂದ್ರೆ ನಮ್ದು ರೊಟೀನ ಬೇರೆ ಥರ ಇರ್ತೈತಿ, ಸೇಮ್ ಇರ್ತೈತಿ. ಇಲ್ಲಿ ಕಂಟೆಂಟ್ ಅಂತಂದ್ರೆ ನೇಚರ್ನೋ, ಸಿಟಿ ಲಾಗ್ ಬರೀ ಗೋಡೆಗಳ ಮಧ್ಯೆ ಇರ್ತೈತಿ. ಹಳ್ಳಿ ಲಾಗ್ ಅಂತಂದ್ರೆ ಅದು ನಾವು ಫಾರ್ಮ್ ಹೌಸ್, ನಮ್ದು ಹೊಲ್ದಾಗ ಮನೆ ಇರೋದ್ರಿಂದಾಗೆ ನೇಚರೆಲ್ಲ ನಿಮ್ಗೆ ವಿಡಿಯೋದಲ್ಲಿ ನೋಡೋಕೆ ಸಿಗ್ತೈತಿ. ಹಾಗಾಗಿ ನಿಮ್ಮ ಮನಸ್ಸಿಗೆ ಭಾಳ ಖುಷಿ ಅಂತ ಅನ್ನಿಸ್ತೈತಿ. ಹಾಗಾಗಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ಶೇರ್ ಮಾಡಿರಿ. ಅವ್ರಿಗೂ ಇಷ್ಟ ಆದರೆ ಅವರು ನೋಡಿ ಸಪೋರ್ಟ್ ಮಾಡ್ತಾರೆ. ಖಾರಕ್ಕೆ ಅನುಗುಣವಾಗಿ ಖಾರ ಹಾಕೋತೀನಿ. ಖಾರ ಕಡಿಮೆ ಐತಿದ್ದ, ಹಂಗಾಗಿ ಖಾರನ 2.5 ಚಮಚ ಹಾಕೊಂಡೆ ನಾನು. ಕಾಲತಿ ಚಮಚೆ. ಈಗಿದ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯೊಳಗೆ ಒಂದಿಟ್ಟ ಫ್ರೈ ಮಾಡ್ಕೋಬೇಕು ನಾವು. ಆಮ್ಯಾಗ ಈ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ಸೇರಿಸ್ಕೊಂಡ್ರೆ ಮುಗೀತು ನೋಡ್ರಿ. ಚಿಕನ್ ಮಸಾಲ ಅಥವಾ ಮಟನ್ ಮಸಾಲ ಏನಾದರೂ ಇದ್ರೆ ನೀವು ಹಾಕೋಬಹುದು. ನಾನಿಲ್ಲಿ ಗರಂ ಮಸಾಲ ಐತಿ, ಅದನ್ನ ಹಾಕಾಕತ್ತೀನಿ. ಮತ್ತು ಸ್ವಲ್ಪ ಅರಿಶಿಣ ಪೌಡರ್. ಈಗ ಎಣ್ಣೆಯೊಳಗೆ ಅಂದ್ರೆ ಒಂದಿಟ್ಟು ಹಸಿ ವಾಸನೆ ಹೋಗುತ್ತೆ. ಈಗ ಎಷ್ಟು ಬೇಕಷ್ಟು ನೀರು ಹಾಕೊಂಡು ಕುದಿಯೋ ಟೈಮಲ್ಲಿ ನಾವು ಎಷ್ಟು ಬೇಕು ಅಂದ್ರೆ ತತ್ತಿ ಎಷ್ಟು ಬೇಕು ನಾವು ಎಷ್ಟು ತತ್ತಿ ಹಾಕೊಂಡ್ರೆ ಸರ್ ರೆಡಿ ನಮ್ಮದು. ಈಟ ಒಂದು ಹಂಗೆ ನೀರು ಸುರಿಯಾಕತ್ತಾಳ ರುಕ್ಮಿಣಿ ಅಂತೀರ್ನ. ಕೊಬ್ಬರಿ ಭಾಳ ಆಯ್ತು ನೋಡ್ರಿ, ಹಂಗಾಗಿ ನೀರು ಹಾಕಾಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ. ಹೇಳಿ ಮ್ಯಾಕ ಹೇಳಂದ್ರೆ ಅದು ಸರಿ.
ಇಲ್ಲೇ ಬರೀ ನಮ್ಮ ಪಪ್ಪಿ ಕೂದ್ಲಂಗ್ ಇರ್ತಾವ, ಹಂಗಾಗಿ ಮೊದಲು ನೀರು ಬಲ್ಸಿದ್ವಿ. ಸರಿ 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 ಇಲ್ಲೇ ಸುತ್ತಾಡ್ಲಿ ನಾನು. ಅವನಟ್ಟು ಬಾಂಡೆ ತಿಕ್ಕಿ ಆಮ್ಯಾಗ ಒಗ್ಯಾನ ಹೋಗಿತ್ತು ನೋಡ್ರಿ. ಅಡುಗೆ ಈಗ ಆಗೋಷ್ಟು ಇಷ್ಟ ಮಾಡೀನಿ, ನನಗೆ ಮತ್ತು ನಮ್ಮ ಪಪ್ಪಿಗೆ, ನಮ್ಮ ಮನೆಯವ್ರಿಗೆ 3 ಮಂದಿಗೆ. ಉಳಿದ ಸಾರು ಉಳಿದಲ್ಲ, ಅದಕ್ಕಂತನ ಜಾಸ್ತಿ ಮಾಡಿದ್ ನಾನು. ಸಂಜೆಗೆ ಮತ್ತೆ ಏನಾರು ಬಿಸಿದು ಮಾಡಿದ್ರೆ ಅಂತ ನಮ್ಮ ಮನೆಯವ್ರು ಹೇಳಾಕತ್ತಿದ್ರು, ಹಿಂಗೆ 2 ಟೈಮ್ ಊಟ ಮಾಡ್ಬೇಕು ನೋಡ, ಸುಮ್ಮನೆ ಯಾಕೆ 3 ಹೊತ್ತು ಊಟ ಮಾಡಬೇಕು ಅಂತ. ಡಯಟ್ ಮಾಡೋರು 2 ಟೈಮ್ ಮಾಡ್ತಾರೇನೋ, ನನಗೂ ಡಾಕ್ಟ್ರು 2 ಟೈಮ್ ಮಾಡಕ್ಕೆ ಹೇಳ್ಯಾರ ಊಟ. ಬೆಳಗ್ಗೆ 11ಕ್ಕೆ ಮತ್ತು ರಾತ್ರಿ 7 ಗಂಟೆಯಿಂದ 8 ಗಂಟೆದು ಒಳಗಡೆ ಊಟ ಮಾಡಂತ ಹೇಳ್ಯಾರ. ನಾನೇನ್ರಿ 3 ಹೊತ್ತು ಊಟ ಮಾಡ್ತೇನೆ. ಬಟ್ ಏನಂತಂದ್ರೆ ಊಟ ಮಾಡೋದು ಕಡಿಮೆ ಮಾಡೇನಿ. ಮೊದಲು 2 ರೊಟ್ಟಿ ತಿಂತಿದ್ನಿ, ಈಗ 2 ರೊಟ್ಟಿ ತಿಂದ್ರೆ ಅನ್ನ ಉಣ್ಣಂಗಿಲ್ಲ. 1 ರೊಟ್ಟಿ 1 ಅನ್ನ, ಸ್ವಲ್ಪ ಅನ್ನ. 1 ರೊಟ್ಟಿ ತಿಂತೇನೆ ಅಂತೇಳಿ ಅನ್ನ ಭಾಳಷ್ಟು ಉಣ್ಣಂಗಿಲ್ಲ, ಸ್ವಲ್ಪ ಅನ್ನ. ಬಟ್ ಇವತ್ತು 2 ರೊಟ್ಟಿ ತಿಂದೆ, ನನ್ನ ಸಾರು ಮಸ್ತಾಗಿತ್ತು. 2 ರೊಟ್ಟಿ ಅನ್ನ ತಿಂದೆ. ಕೈ ಹಿಂಗಾಗ್ಬಿಟ್ಟ ನೋಡ್ರಿ, ಕೈ ಫುಲ್ ಎಲ್ಲ ಸುಂಕು ಬಿಟ್ಟಿರ್ತೈತಿ, ಏನು ಮಾಡಿರ್ತೈತೇನೋ. ಮತ್ತು ಕೈ ಇಲ್ಲಿ ಮಟ್ಟ ಅಷ್ಟೇ ಇರ್ತದ, ಕೈ ಎಲ್ಲ ಕೊರ್ದಾವು, ಬಗ್ ಗುರಿಯಾಕತ್ಬಿಟ್ಟಾವು. ಹೆಂಗೆ ಹೇಳ್ರಿ, ಬಗ್ ನಾನು ನನ್ನ ಫ್ರೆಂಡ್ ಕೂಡ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಾರಲ್ಲ, ಪಕ್ಕ ಹಳ್ಳಿ ಭಾಷೆ ಮಾತಾಡ್ತೇನೆ. ಆಕಿ ಕೂಡ ಇಷ್ಟು ನಗತಾಳಕಿ, ಯಪ್ಪ. ಇವತ್ತು ನಂದು ಒಂದು ದಿನಕ್ಕೆ ಇಷ್ಟ ನಗಬೇಕು, ಅದರಿಂದ ಇಷ್ಟು ಹ್ಯಾಪಿ ಸಿಗ್ತೈತಿ, ಇಷ್ಟು ಖುಷಿ ಆಕೈತಿ, ಇಷ್ಟು ಆಯುಷ್ಯ ಜಾಸ್ತಿ ಆಕೈತಿ ಅಂತ ಹೇಳ್ತಾಳೆ. ಇವತ್ತಿಂದ ನಗು ನನ್ಗೆ ಕಂಪ್ಲೀಟ್ ಆಯ್ತು ನೋಡಿ, ನಿಮ್ಮ ಮಾತು ಕೇಳಿ ಅಂತ ಹೇಳ್ತಾಳೆ. ಅಂದ್ರೆ ನಾನೇನು ಕಾಮಿಡಿ ಮಾಡೋಂಗಿಲ್ಲ, ನಾನು ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತೀನಿ. ನನ್ನ ಫ್ರೆಂಡ್ ದಕ್ಷಿಣ ಕನ್ನಡ ಅಂತ ಅನ್ಸುತ್ತೆ. ಚಿಕ್ಕಮಂಗ್ಳೂರು ಯಾವುದು ಬರ್ತೈತೆ ಹೇಳ್ರಿ, ದಕ್ಷಿಣ ಕನ್ನಡ ಯಾವ್ದು ನಮ್ಗೆ ಗೊತ್ತಿಲ್ಲ. ಆಕೆ ಮುಂದಷ್ಟು ಪಕ್ಕ ಹಳ್ಳಿ ಭಾಷೆ ಮಾತಾಡ್ತಾನೆ. ಅಂದ್ರೆ ಕೆಲವೊಂದು ಟೈಮ್ ಹಿಂಗೇನಾದರೂ ಮಿಸ್ ಆಗಿ ಪಕ್ಕ ನಮ್ಮ ಲೋಕಲ್ ಭಾಷೆ ಅಂತಂದ್ರೆ ಇನ್ನೂ ಭಾಳ ಒರಟು ಅಂತ ಅನ್ನಿಸ್ತಾವೆ ಇರೋರಿಗೆ. ಮತ್ತು ಆಕೆ ಕೂಡ ಮಾತಾಡಿ ಬೆಂಗಳೂರು ಭಾಷೆ ಒಮ್ಮೆ ವಿಡಿಯೋದೊಳಗೆ ಮಾತಾಡ್ತೀನಿಲ್ಲ, ಬಯಸ್ಕೋತೀನಿ ನಿಮ್ಮ ಕೈಲಿದ್ದ ಹಳ್ಳಿ ಭಾಷೆ ಮಾತಾಡ್ರಿ ಅಂತ. ಇನ್ಸ್ಟಾದಲ್ಲೂ ಸಹಿತ ಇನ್ಸ್ಟಾದಲ್ಲಿ ಫಾಲೋವರ್, ನೀವು ಹಳ್ಳಿಯವರೆಲ್ಲ ಹಳ್ಳಿ ಭಾಷೆ ಕೇಳಕ್ಕೆ ನಮ್ಗೆ ಇಷ್ಟ ಆಗ್ತೈತಿ, ಹಳ್ಳಿ ಭಾಷೆನ ಮಾತಾಡ್ರಿ ಅಂತ. ಖುಷಿ ಆಕೈತಿ ನನಗೆ ಆ ಥರ ಕಮೆಂಟ್ ಹಾಕ್ತಾರೆ. ಇನ್ನಷ್ಟ ಬಂಡೆ ಹೋಗ್ಯಾನ ಮಾಡಿ ವಿಡಿಯೋ ಎಡಿಟಿಂಗ್ ಐತಿ, ಈಗ ಮಾಡ್ಕೋದೇನು ರಾತ್ರಿ ಫುಲ್ ಟೈರ್ಡ್ ಆಕೈತಿ. ಮತ್ತು ಸಂಜೆ ಮುಂದೆ ಏನಾದರೂ ರೆಸಿಪಿ ಶೇರ್ ಮಾಡಿದಂದ್ರೆ ಅದನ್ನು ನನ್ನ ಚಾನಲ್ ಶುರು ಮಾಡೋಕ್ಕಾಗಲ್ತು, ಯಾವಾಗ ಆಗ್ತೈತಿ ನಾವು ಗೊತ್ತಿಲ್ಲ. ಸದ್ಯದೆಲ್ಲ ಶುರು ಮಾಡ್ಬೇಕಂತಂತೀನಿ. ಫೋನ್ ಒಂದೊಂದು ಸರಿ ಇಲ್ಲ, ನಮ್ಮ ಮನೆಯವ್ರು ಹೊಸ ಫೋನ್ ಕೊಡಿಸ್ತಾರಿಲ್ಲೋ ಗೊತ್ತಿಲ್ಲ. ಹೊಸ ಫೋನ್ ಕೊಡಿಸ್ದಾಗ ನೋಡಿದ್ರೆ ಇನ್ನೊಂದು ಚಾನಲ್ ವಿಲೇಜ್ ಕಪಲ್ ಅಂತ ಐತಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೋರಿ. ಅದರಲ್ಲಿ ರೆಸಿಪಿನ ಶೂಟ್ ಮಾಡ್ತೀನಿ, ಹೊಸ ಕಿಚನ್, ಅದಕ್ಕೋಸ್ಕರ ನಾನು ಕಟ್ಸಿರೋದು. ಅದರಿಂದ ಆದರೂ ನನ್ನ ಡ್ರೀಮ್ ಕಂಪ್ಲೀಟ್ ಆಗಲಿ ಅಂತ. ಇಲ್ಲಂತರೂ ಅರ್ನಿಂಗ್ಸ್ ಇಲ್ಲ ಅಂತಂದ್ರೆ ಪ್ರಮೋಷನ್ ವಿಡಿಯೋ ಬರ್ತಾರೆ, ಇದಕ್ಕೆ ಹಾಕ್ತಿರೋದು. ಅದು ಲಘುನ ಅದೆಲ್ಲ ಆನ್ ಐತಿ, ಬಟ್ ಒಂದು ಪೇಮೆಂಟು ಬಂದಿಲ್ಲ ನನಗೆ. ವಿಡಿಯೋನ ಹಾಕಂಗಿಲ್ಲಲ್ಲ. ಇನ್ನು ವಿಡಿಯೋ ಶುರು ಮಾಡ್ದಿಂದ ನೋಡ್ಬೇಕು ಏನೇನಕ್ಕೈತೆ, ಅದಾದ್ರೂ ಅಕೌಂಟ್ ಸುದ್ದಕ್ಕೈತೆ ಅಥವಾ ಇವು ಕೆಲವೊಂದು ಟೈಮ್ ಹೆಂಗೆ ಗೊತ್ತೇನ್ರಿ, ಯೂಟ್ಯೂಬು ಕೈ ಕೊಡಾಕತ್ತು ಅಂದ್ರೆ ಬ್ಯಾಡ್ ಟೈಮ್ ಶುರು ಆತಂದ್ರೆ ನಾವು ಪಾತಾಳಕ್ಕೆ ಹೋಗೋವರೆಗೂ ಬಿಡಂಗಿಲ್ಲ ಅವು. ಅಷ್ಟು ಬ್ಯಾಡ್ ಟೈಮ್ ಶುರು ಆಕೈತಿ. ಒಳ್ಳೆ ಟೈಮ್ ಶುರು ಆತಂದ್ರೆ ಚಲೋ ಆಕೈತಿ. ಗೊತ್ತಿಲ್ಲ ಒಳ್ಳೆ ಟೈಮ್ ಯಾವ ದಿನ ಬರ್ತೈತೆ ಯಾವ ದಿನ ಇಲ್ಲ ಅಂತೇಳಿ. ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮಾತಾಡೋಕೆ ಹೊರ ಮಾತಾಡ್ತೇನೆ, ಮತ್ತು ಒಟ್ಟು ಮಾಡ್ತೀನಿ. ನಾನು ಮತ್ತು ನಾಳೆ ಲಾಗಲ್ಲಿ ಸಿಗ್ತೇನೆ. ಯಾಕಂತಂದ್ರೆ ನಾನು ಯಾರು ಕೂಡ ಮಾತಾಡೋಂಗಿಲ್ಲ, ಮಾತಾಡಿದ್ರೆ ನಿಮ್ಗೆ ಕೂಡ ಇಷ್ಟ. ಹಾಗಾಗಿ
ನೀವು ಅನ್ಕೋತಿರ್ಬೋದು ಸುಳ್ಳು ಹೇಳ್ತಾರೆ ರುಕ್ಮಿಣಿ ಅಂತೇಳಿ, ಬಟ್ ಅದ ರಿಯಾಲಿಟಿ, ಅದ ರಿಯಲ್. ಇಲ್ಲೇ ಕೋಳಿ ಕೂಡ, ನಮ್ಮ ಪಪ್ಪಿ ಕೂಡ, ನಮ್ಮ ಗೌರಿ ಕೂಡ, ಈಗ ಸಣ್ಣ ಕರ ಐತಲ್ಲ ಅದ್ರ ಕೂಡ ಅದಕ್ಕೊಂದು ಸ್ವೀಟ್ ನೇಮ್ ಹೇಳಿ ಚಂದಂದ ಬಾಳೆನ ಅದು ನಾನು. ವಿಡಿಯೋ ಸರ್ ಮಾಡಿದ್ನ ಆಕಾರ ನೋಡ್ಕೊಂಡು ಕೊಡ್ತಾನೆ. ಫ್ರೆಂಡ್ಸ್, ಮಾವಿನಕಾಯಿ ಮತ್ತು ಉಪ್ಪು, ಖಾರದ ಪೌಡರು ಹಾಕೊಂಡ ತಿನ್ನೋಣಂತ ಬರ್ರಿ. ವಾವ್, ನೋಡಿದ ಖುಷಿ ಯಾರು ಬಾಯಾಗೆಲ್ಲ ನೀರು ಬರಾಕತ್ತಿ ಹೇಳ್ರಿ. ನನಗಂತೂ ಬಾಯಿಗೆ ಜುಳು ಜುಳು ನೀರು ಬರಾಕತ್ತಾವ ಹಂಗೆ. ಮತ್ತ್ಯಾಕೆ ತಡ ರೀ, ಮಾವಿನಕಾಯಿ ಸೀಸನ್ ಅಲ್ರಿ ಈಗ, ಹಾಗಾಗಿ ಮಾವಿನಕಾಯಿ ತಿನ್ನೋಣಂತ ಬರ್ರಿ. ಉಪ್ಪು ಖಾರದ ಪೌಡರ್ ಹಾಕ್ಕೊಂಡು ತಿನ್ನಕತ್ರ ಮಸ್ತ್ ನೋಡ್ರಿ. ಮಾವಿನಕಾಯಿ ಸೀಸನ್ ಅಂತ ಅಂದ್ಕೊಳ್ಳೇನ ಮಾವಿನಕಾಯಿ ತಿನ್ಬೇಕಂತ ಅನಿಸ್ತೈತಿ. ಅದ್ರೊಳಗೆ ಇವು ನಾವು ಗೊಯ್ಯ ಮಾವಿನಕಾಯಿ ಅಂತ ನೋಡ್ರಿ, ನೀವೇನಂತೀರ ಗೊತ್ತಿಲ್ಲ. ಇಲ್ಲ ನಮ್ಮ ಗಿಡದಾಗಿನ ಮಾವಿನಕಾಯಿ ಉಪ್ಪು ಮತ್ತು ಖಾರದ ಪೌಡರ್ ಹಾಕೊಂಡು ತಿನ್ನೋದ್ರೊಳಗೆ ಮಜಾನ ಬೇರೆ ನೋಡ್ರಿ. ಒಂದಿಟ್ಟು ಹುಳಿನೇ ಇಲ್ಲವ, ಅಷ್ಟು ರುಚಿ ಅದಾವು. ನಿಮಗೂ ತಿನ್ಬೇಕು ಅನ್ಸಾಗತ್ತೆ, ಯಾರಿಗೆಲ್ಲ ತಿನ್ಬೇಕು ಅನ್ಸಾಗತ್ತೆ ಅಂತ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಫಾಲೋ ಮಾಡಿರಿ. ಥ್ಯಾಂಕ್ ಯು. ಮಣ್ಣಿನ ಮಡಕೆಯಲ್ಲಿ ಏನು ರೆಡಿ ಆಗುತ್ತೆ ಹೇಳ್ರಿ? ಬಿರಿಯಾನಿ, ಎಗ್ ಬಿರಿಯಾನಿ. ಹೊರಗೆ ಅದು ಗಾಳಿ ಕಾಣಿಸ್ತೈತಿಲ್ಲ, ಗಾಳಿ ಭಾಳ ಸೂರ್ಯ ಎಷ್ಟು ಸೂರ್ಯ ಅಲ್ಲ, ಚದಾಪ್ ಎಷ್ಟು ಚಂದ ಕಾಣಿಸಾಗತ್ತೆ ನೋಡ್ರಿ. ಗಾಳಿ ನೋಡ್ರಿ, ಗಾಳಿ ನೋಡಿದ್ರೆ ಗಾಳಿ ನಿಮ್ಮ ಕಣ್ಣಿಗೆ ಕಾಣಿಸಂಗಿಲ್ಲ. ಗಾಳಿ ನೋಡಂತ ರುಕ್ಮಿಣಿಗೆ ಏನು ತಲೆ ಕೆಡತ್ನ, ಗಾಳಿಯಲ್ಲಿ ನೋಡ್ಬೇಕು. ಗಾಳಿ ನೋಡಕ್ಕೆ ಹೋಗ್ಬೇಡ್ರಿ, ಅಲ್ಲಿ ಬೇವಿನ ಎಲೆ ಹೆಂಗೆ ಮಾಡಾಕದ ನೋಡ್ರಿ ಅವು. ಅದ್ರ ಮೂಲಕ ನಾವು ವಾವ್ ವಾವ್ ಈ ಟೈಮಲ್ಲಿ ಇದನ್ನ ಮಿಕ್ಸ್ ಕೊಡ್ಬೇಕು. ಗಾಳಿ ಆ ಕಡೆ ಇದನ್ನ ಮಾಡೋಂತಲೇ ಹೋಗಿನೂ ಸುಳಿದಾಡ್ತೈತೆ ಆ ಕಡೆ. ಕಡ್ಡಾಡ್ಸಕ್ಕೆ ಬಿಡಲ್ತು ನೋಡ್ರಿ, ಕಣ್ಣ ತೆಗಿಯಕ್ಕೆ ಬಿಡಲ್ತು. ಬಿರಿಯಾನಿ ಅಂತ ಮಸ್ತ್ ಆಕೈತಿ. ಹಿಂಗೆ ಇರಲಿ. ಹೋಗಿ ಕಣ್ಣಾಗ ಹೋಗಿ ಮೂಗನ್ಯಾಗ ಸುಮ್ಮನೆ ಸಹಿತ ಬರ್ತೈತಿ. ಕಟ್ಟಿ ಹಾಕ್ಕೊಂಡು ಬರ್ರಿ, ಹೆಂಗೆ ಮಾಡ್ತೈತೆ ನೋಡ್ರಿ ಗಾಳಿ. ಅಡುಗೆ ಮಾಡೋದು ಅಷ್ಟೊಂದು ಈಸಿ ಅಲ್ಲ, ಗಾಳಿ ಬಿಟ್ಟ ಏನಿಲ್ಲ. ಈಗ ಕಬ್ಬು ಸಣ್ಣದೈದು ಏನು ಅನ್ಸಂಗಿಲ್ಲ, ನಮ್ದು ಕಬ್ಬು ದೊಡ್ಡದಾದಿಂದ ಕಷ್ಟ ನೋಡ್ರಿ. ಇಲ್ಲಿ ಏನು ಮಾಡಿಟ್ಟೇನಿ, ಶಾವಿಗೆ ಪಾಯಸ ಅಂತ. ನಮ್ಮ ಮನೆಯವ್ರು ಸ್ವೀಟ್ ತಿನ್ಬೇಕಂತ ಸ್ವೀಟ್ ತಿನ್ಬೇಕಂತ ಅನ್ಸಾಕತ್ತೈತೆ ಅನ್ಸಾಕತ್ತೈತೆ. ಮತ್ತು ಇವನು ಇದು ಆಲೂಗಡ್ಡೆ ಇದನ್ನ ಕರಿದೆ ಒಲಿ ಮ್ಯಾಗಲ್ರಿ, ಹಾಗಾಗಿ ಕಪ್ಪಾಗ್ಯಾವ ನೋಡ್ರಿ. ಇವು ಕಪ್ಪಾದ್ರೂ ಟೇಸ್ಟ್ ಆಗ್ಯಾವ. ಇವು ಹೆಂಗಂತಂದ್ರೆ 1 ವರ್ಷದ ಮ್ಯಾಗ ಇಟ್ಟಿವಿ ಅಂದ್ರೆ ನಾವು ಈ ಥರ ಕಪ್ಪಾಕ್ಕವ, ಬೆಳಗ್ಗೆ ಬರಂಗಿಲ್ಲ. ಇವು ಬರ್ತಾವೆ, ಬಟ್ ಒಲಿ ಮ್ಯಾಗಲ್ಲ, ಉರಿ ಹೆಚ್ಚು ಕಮ್ಮಿ ಆಗೋದ್ರಿಂದ ಹಂಗೆ ಆಕೈತಿ. ಬಿರಿಯಾನಿ ರೆಡಿ ಆದಂಗೆ ತೋರಿಸ್ತೇನೆ ಫ್ರೆಂಡ್ಸ. ನಾನು ಇವತ್ತು ರಾತ್ರಿ ಊಟಕ್ಕೆ ಮಟನ್ ಬಿರಿಯಾನಿ ಮಾಡೀನಿ. ಅದು ಮಣ್ಣಿನ ಮಡಕೆ ಒಳಗೆ ಮಾಡಿ ನೋಡ್ರಿ, ಮಸ್ತಾಗೈತಿ.
ನೋಡಿದ್ರನ ಬಾಯಾಗ ನೀರು ಬರಾಕತ್ತಾವು. ಯಾವಾಗ ತಿಂದು ಟೇಸ್ಟ್ ಮಾಡೀನೋ ಅಂತ ಅನ್ಸಾಗತೈತಿ ನೋಡ್ರಿ. ಘಮ ಘಮ ಪರಿಮಳ ಬರಾಕತ್ತೈತಿ. ಹಾಂ ಎಲ್ಲ ಕುಂದ್ರಮ್ಮಪ್ಪ ತಗೊಂಡ್ ನಡಿ ಹೋಗೋಣ ಬಾ. ಕಟ್ಟಿ ಮ್ಯಾಗ ಕಾಟ ಮ್ಯಾಗ ಅಲ್ಲಿ ಗಾದಿ ಹಸೈತೆ ಬಾ. ಎಲ್ಲಿ ತಗೊಂಗಾದ್ರೆ ಮಣ್ಣು ಕೆಳಗೆಲ್ಲ ಏನದ ಏನಿಲ್ಲ. ಇಲ್ಲೇ ಊಟ ಮಾಡ್ಕೊಂತ ಕುಂತಿದ್ವಿ ನೋಡ್ರಿ. ಇಲ್ಲಿ ಹಾವಿನ ಮರಿ ಹೆಂಗೈತಿ ನೋಡ್ರಿ. ಕರಗ ಏನು ಕನಿಸ್ತೈತಲ್ಲ ಅದ ಮೋತಿ. ಕರಗ ಕನ್ಸೋದು ಮೋತಿ. ಹಿಂದೆ ಕರಗ ಮತ್ತು ಗೆರೆ ಗೆರೆ ಥರ ಎಷ್ಟು ಚಂದ ಐತದ. ಆ ಕಡೆಯಿಂದ ಬಂದಿರ್ಬೋದು ಅದು ಬಹುಶಃ. ನಾವು ಊಟ ಮಾಡಾಕತ್ತಿದ್ದೆ ಇನ್ನು. ನಾ ಅದನ್ನ ಇಷ್ಟು ನೋಡಕ್ಕೆ ಹೋಗಂತ ಕುಂತಿದ್ದೆ. ಇದು ಕಟಿಯಾಕೆ ಕುಂತಿದ್ದೆ. ಅದು ಕಾಲಾಗೇನೋ ಇರುವೆತಿ ಹೋತು. ಅಪ್ಪ ಹೆಂಗೆ ಬಂದ್ರೆ ಹೆಂಗೆ ಅಂತೇಳಿ ಇಲ್ಲೇ ಇರ್ತಾವ ಯಾರ್ತಾವ ಕೊಂಡಿತ್ತು ನೋಡ್ರಿ. ನಿಂದ್ರೆ ಈ ಕಡೆ ಹೋಗ್ತೈತೆ ನೋಡ್ರಿ. ನಿಂದ್ರಪ್ಪ ನಾ ಬರ್ತೇನೆ. ಇದನ್ನು ದಾಟ್ರ ಎಲ್ಲಿ ಹೆಂಗೆ ಆಸೆ ಬರಲಿಪ್ಪ ನಾನು. ಈ ಕಡೆ ಬಂತಂದ್ರೆ ಒಂದು ಬೆಳೆಯೋದು